ವಿಚಾರವನ್ನೇ ಆಲಿಸಿದಂತಹ ಒಬ್ಬ ಅಧ್ಯಕ್ಷ ಅಧಿಕಾರಿ ಏನಾದರೂ ಈ ಅರಣ್ಯ ಭವನದಲ್ಲಿ ಕುಂತಿದ್ದಾನೋ ಏನೋ ಗೊತ್ತಿಲ್ಲ. ಸಾಕಷ್ಟು ಜನ ನಮ್ಮ ಹಿಂದೆ MD ನಂಜುಂಡಸ್ವಾಮಿ ಅವರು ರೈತ ಸಂಘದ ಅಧ್ಯಕ್ಷರಾದಂಥ MDN ಸರ್ ಅವರೆಲ್ಲ ಹೇಳ್ತಾಯಿದ್ರು, ಇವ್ರು ಯಾರು ಅಂದರೆ ನಮ್ಮ ಕೂಲಿ ಅಂತ ಹೇಳ್ತಾಯಿದ್ರು. ಇವತ್ತು ಕೂಡ ನಮ್ಮ ಪಕ್ಷ ಅಂಥವ್ರನ್ನ ಗೌರವಿಸ್ತದೆ. ಯಾಕಂತೇಳಿದ್ರೆ ಅಂಥ ಮಹಾನ್ ವ್ಯಕ್ತಿಗಳು ಸರಿಯಾದ ರೀತಿಯಲ್ಲಿ ಹೇಳ್ತಾಯಿದ್ರು. ಅಂದರೆ ಈ ರೀತಿಯ ಒಂದು ನಿರ್ಲಕ್ಷಣೆ ಧೋರಣೆಯನ್ನು ಮಾಡುವಂಥದ್ದು, ಯಾರೋ ಬಂದು ಪ್ರತಿಭಟನೆ ಮಾಡ್ಕೊಂಡು ಹೋಗ್ತಾರೆ, ಮತ್ತೊಂದು ಮಾಡ್ತಾರೆ ಅಂಥೇಳಿ ಒಂದು ನಿರ್ಲಕ್ಷ್ಯ ಅಸಡ್ಡೆಯನ್ನು ಪ್ರದರ್ಶನ ಮಾಡುವಂಥ ಇಂಥ ಅಯೋಗ್ಯ ಅಧಿಕಾರಿಗಳಿಗೆ ನಾವೇನು ಹೇಳಿದ್ರು ಸಾಲದು. ಇವ್ರಿಗೆ ಕಾನೂನಿನ ಚೌಕಟ್ಟಲ್ಲಿ ನಿಲ್ಲಿಸಿ ಅಲ್ಲಿ ಪಾಠವನ್ನು ಕಲಿಸೋ ಪ್ರಯತ್ನವೂ ಇನ್ನೊಂದು ಮುಖದಲ್ಲಿ ಮಾಡ್ತದೆ. ನಾವೊಂದು ಪ್ರಕ್ರಿಯೆ ಸಮಿತಿಯಲ್ಲಿ ಒಂದು ದೂರನ್ನು ಎಲ್ಲೆಲ್ಲಿ ದಾಖಲಿಸಬೇಕು ಅನ್ನೋ ದಾಖಲಿಸ್ಕೊಂಡ್ಮಟ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲ ಅಂತೇಳಿದರೆ 46 ಬೃಹತ್ತಾಕಾರದ ಮರಗಳಲ್ಲಿ ಒಬ್ಬನ್ನ ಅಕ್ಯೂಸ್ ಮಾಡಿ ಇವರು ಮಾಡ್ತಾ ಇರಲಿಲ್ಲ. ಒಬ್ಬ ಸ್ಪಾಟ್ ಮಾಜರ್ ರಿಪೋರ್ಟ್ ಮಾಡಬೇಕಾದ್ರೆ ಅಫಿಷಿಯಲ್ ವಿಟ್ನೆಸ್ ಹಾಕಿಸ್ಕೊಂಡಂಥವ್ರು ಇವ್ರ ಹತ್ರ ನಮಗೆ ನ್ಯಾಯ ಸಿಕ್ಕುತ್ತೆ ಅನ್ನೋ ಭರವಸೆನೂ ಇಲ್ಲ. ಆದರೆ ಈ ವ್ಯಕ್ತಿ ಅದೆಷ್ಟೋ ಬಲಿಷ್ಠ ಬಲಾಢ್ಯ ಏನೇ ಆಗಿದ್ರೂ ಕೂಡ ಇವನು ಸಂವಿಧಾನ ಮತ್ತು ಕಾನೂನಿನ ಅಡಿಯಲ್ಲಿ ಶೂನ್ಯವಾದಂಥ ವ್ಯಕ್ತಿ. ನಾವು ಇಷ್ಟೊಂದು ಆವೇಶಭರಿತವಾಗಿ ಬದ್ಧವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಈ ವ್ಯಕ್ತಿಗೆ ನಿರ್ಲಕ್ಷ್ಯತನ ಒಂದು ಬೇರೆ ಥರ ಇದ್ದರೆ ಅದನ್ನು ಹೇಳಬೇಕು. ನಾವು ಸುಮ್ಮನೆ ಏನು ಇಲ್ಲಿ ಬಂದು ಕುಂತಿಲ್ಲ, ಲಿಖಿತವಾಗಿ ಪೊಲೀಸರ ಮುಖಾಂತರ ಮಾಹಿತಿಯನ್ನು ಕೊಟ್ಟಿದ್ದೀವಿ. ಈ ವಿಚಾರಕ್ಕೆ ಇಷ್ಟು ಜನ ಭಾಗವಹಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಅಂತೇಳಿದ್ರಲ್ಲೂ ಕೂಡ ಇವರು ಏನೋ ಬಂದು ಮಾಡ್ಕೊಂಡು ಹೋಗ್ತಾರೆ ಅನ್ನೋದನ್ನ ಯಾವ ರೀತಿಯ ಇವ್ರಿಗೆ ಕುಮ್ಮಕ್ಕನ್ನು ಇಲ್ಲಿನ ಅಧಿಕಾರಿಗಳೋ ಅಥವಾ ರಾಜಕಾರಣಿಯೋ ಕೊಟ್ಟಿದ್ದಾನೆ. ಈ ವಿಚಾರವಾಗಿ ಬೆಳಗ್ಗೆ 46 ಮರಗಳನ್ನು ಕ್ರೇನ್ಗಳಲ್ಲಿ ಸಾಗಿಸಿ ಲಾರಿಗಳು ಟಿಪ್ಪರ್ಗಳಲ್ಲಿ ಸಾಗಿಸಿದ್ರೂ ಕೂಡ ನಮಗೆ ಗೊತ್ತಿಲ್ಲ ಅನ್ನೋ ಪ್ರವೃತ್ತಿಯಿಂದ ಮೆರೀತಿರುವಂಥ ಇಂಥ ದುರಂಕಾರಿ ಅಧಿಕಾರಿಗಳಿಗೆ ಇದೊಂದು ಪ್ರತಿಭಟನೆಯ ನಂತರದ ಮುಂದಿನ ದಿನಗಳಲ್ಲಿ ಉಗ್ರ ಪ್ರತಿಭಟನೆಯನ್ನು ಮಾಡೋದು ಹೇಗೆ ಅನ್ನೋದನ್ನು KRS ಪಕ್ಷ ತಿಳಿಸುತ್ತೆ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ. ದಯವಿಟ್ಟು ಈ ವಿಚಾರದಲ್ಲಿ ಒಂದು ಸಂಕ್ಷಿಪ್ತವಾಗಿ 2-3 ಮಾತುಗಳನ್ನ ಹೇಳಿ, ಯಾವುದೂ ಕೂಡ ಕಾನೂನು